ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತರ ಎಡಿಟ್ ಮಾಡಿದೆ ಕ್ಯಾಪ್ಕಟ್ ಅಲ್ಲಿ ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ಚಾನಲ್ ಅಲ್ಲಿ ನಾನು ನಿಮಗೆ ಟ್ರೆಂಡಿಂಗ್ ಎಡಿಟ್ಸ್ ನ ಮತ್ತೆ ಕ್ಯಾಪ್ಕಟ್ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಫೋನ್ VPN ಕನೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಆಪ್ ಓಪನ್ ಮಾಡ್ಕೊಂಡು ನಾನು ಹೇಳೋ ತರ ಆಡ್ ಮಾಡಿ. ಫಸ್ಟ್ 0.5 ಸೆಕೆಂಡ್ ಡ್ಯೂರೇಷನ್ ಬ್ಲಾಕ್ ಸ್ಕ್ರೀನ್ ಆಡ್ ಮಾಡಿ. ಆಮೇಲೆ 0.3 ಸೆಕೆಂಡ್ ವಿಡಿಯೋನ ಆಡ್ ಮಾಡಿ. ಆಮೇಲೆ 25 ವಿಡಿಯೋ ಕ್ಲಿಪ್ಸ್ ನ ಇಲ್ಲಾಂದ್ರೆ 25 ಫೋಟೋಸ್ ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿದಾದ್ಮೇಲೆ ಸೇಮ್ ಲಾಸ್ಟ್ ಅಲ್ಲಿ ನೀವು ಮತ್ತೆ 0.3 ಸೆಕೆಂಡ್ ಇರೋ ವಿಡಿಯೋನ ಆಡ್ ಮಾಡಿ. ಆಮೇಲೆ 0.5 ಸೆಕೆಂಡ್ ಇರೋ ವಿಡಿಯೋನ ಆಡ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನೀವು ಮೈನ್ ವಿಡಿಯೋನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಆಡಿಯೋನ ಆಡ್ ಮಾಡ್ಕೊಳ್ಳಿ. ಈ ಆಡಿಯೋನ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಡಿಯೋ ಆಡ್ ಮಾಡಿದಾದ್ಮೇಲೆ ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವಿಡಿಯೋ ಎಫೆಕ್ಟ್ಸ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಓಪನ್ ಅಂಡ್ ಕ್ಲೋಸಿಂಗ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಇಲ್ಲಿ ಡೌನ್ ಬಂದ್ರೆ ನಿಮ್ಗೆ ಇಲ್ಲಿ ಹಾರಿಜಾಂಟಲ್ ಓಪನ್ ಅಂತ ಇರುತ್ತೆ, ಆ ಎಫೆಕ್ಟ್ ನ ಯೂಸ್ ಮಾಡಿ. ಈ ಎಫೆಕ್ಟ್ ನ ಸ್ಟಾರ್ಟಿಂಗ್ ಕ್ಲಿಪ್ ಮತ್ತೆ ಲಾಸ್ಟ್ ಕ್ಲಿಪ್ ಮೈನ್ ಕ್ಲಿಪ್ ಬಿಟ್ಬಿಟ್ಟು ಸೆಂಟರ್ಗ ಆಡ್ ಮಾಡ್ಕೊಳ್ಳಿ. ನಾನು ಹೆಂಗ್ ಆಡ್ ಮಾಡ್ತೀನೋ ಸೇಮ್ ಅದೇ ತರ ಆಡ್ ಮಾಡ್ಕೊಳ್ಳಿ. ಎಫೆಕ್ಟ್ ನ ಆಡ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ 0.1 ಸೆಕೆಂಡ್ ವಿಡಿಯೋಸ್ ಇದೆಯಲ್ವಾ, 24 ಕ್ಲಿಪ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಫೇಡ್ ಇನ್ ಅಂತ ಇರುತ್ತೆ, ಆ ಆನಿಮೇಷನ್ ನ ಯೂಸ್ ಮಾಡಿ. ಇಲ್ಲಿರೋ 24 ಕ್ಲಿಪ್ಸ್ಗೂ ಇದೇ ಆನಿಮೇಷನ್ ನ ಯೂಸ್ ಮಾಡಿ. ಸೇಮ್ ನಾನು ಹೆಂಗ್ ಮಾಡ್ತಾ ಇದೀನೋ ಅದೇ ತರ ಫಾಲೋ ಮಾಡಿ. ಎಲ್ಲ 24 ಕ್ಲಿಪ್ಸ್ಗೂ ಆಡ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಮತ್ತೆ ವಿಡಿಯೋ ಎಫೆಕ್ಟ್ಸ್ ಅಂತ ಇರುತ್ತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಲಾಕ್ ಫ್ಲಾಶ್ 2 ಅಂತ ಇರುತ್ತೆ, ಆ ಎಫೆಕ್ಟ್ ನ ಯೂಸ್ ಮಾಡಿ. ಸೇಮ್ ಈ ಎಫೆಕ್ಟ್ ನೀವು ಲಾಸ್ಟ್ ಕ್ಲಿಪ್ ಬಿಟ್ಟು ಮತ್ತೆ ಫಸ್ಟ್ ಕ್ಲಿಪ್ ಬಿಟ್ಬಿಟ್ಟು ಸೆಂಟ್ರಲ್ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಡ್ರ್ಯಾಗ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಅಡ್ಜಸ್ಟ್ ಅಂತ ಇರುತ್ತೆ ನೋಡಿ, ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಟೆನ್ಸಿಟಿ 10 ಕೊಡಿ, ಮತ್ತೆ ಸೈಜ್ ನ 10 ಕೊಡಿ. ಕೊಟ್ಟಿದ್ದಾದ್ಮೇಲೆ ಓಕೆ ಕೊಡಿ. ಅದಾದ್ಮೇಲೆ ಮತ್ತೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಕ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಎಫೆಕ್ಟ್ ಲೆಂತ್ ಈ ತರ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪೀಡ್ 10 ಕೊಡಿ, ಇಂಟೆನ್ಸಿಟಿ 10 ಕೊಡಿ. ಕೊಟ್ಟಿದ್ದಾದ್ಮೇಲೆ ಓಕೆ ಕೊಡಿ. ಅದಾದ್ಮೇಲೆ ಲಾಸ್ಟ್ ಕ್ಲಿಪ್ ಇದೆಯಲ್ಲ, ಮೇನ್ ಕ್ಲಿಪ್, ಇವಾಗ ಇದಕ್ಕೆ ನಾವು ಎಫೆಕ್ಟ್ಸ್ ಹಾಕಬೇಕು. ಮತ್ತೆ ಇಲ್ಲಿ ನೀವು ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಕ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಸ್ಪೀಡ್ 6 ಕೊಡಿ, ಇಂಟೆನ್ಸಿಟಿ 6 ಕೊಡಿ. ಕೊಟ್ಟಿದ್ದಾದ್ಮೇಲೆ ಓಕೆ ಕೊಡಿ. ಕೊಟ್ಟಿದ್ದಾದ್ಮೇಲೆ ಮತ್ತೆ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಇಲ್ಲಿ ಬ್ಲಾಕ್ ಫ್ಲಾಶ್ 2 ಎಫೆಕ್ಟ್ ನ ಯೂಸ್ ಮಾಡಿ. ಮತ್ತೆ ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರದ್ದು ಇಂಟೆನ್ಸಿಟಿ 4 ಕೊಡಿ, ಮತ್ತೆ ಸ್ಪೀಡ್ ನ 4 ಕೊಡಿ. ಕೊಟ್ಟಿದ್ದಾದ್ಮೇಲೆ ಓಕೆ ಕೊಡಿ. ಅಷ್ಟೇ, ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ. ಅಲ್ಲ ಗೈಸ್, ಇದೇ ತರ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ವಿಡಿಯೋಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಅಲ್ಲಿ ಬೇಸಿಕ್ ಇಂದ ಪ್ರೋ ಲೆವೆಲ್ ಎಡಿಟಿಂಗ್ ನ ಹೇಗ್ ಮಾಡೋದು ಅಂತ ಎಡಿಟಿಂಗ್ ಟೀಚಿಂಗ್ ಸೀರೀಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಎಡಿಟಿಂಗ್ ಕಲಿಬೇಕು ಅಂದ್ರೆ ಕ್ಯಾಪ್ಕಟ್ ಸೀರೀಸ್ ಅಂತ ಕಮೆಂಟ್ ಮಾಡಿ. 100 ಕಮೆಂಟ್ಸ್ ಬಂದ್ರೆ ನಾನು ಕ್ಯಾಪ್ಕಟ್ ಅಲ್ಲಿ ಬೇಸಿಕ್ ಇಂದ ಹೇಗೆ ಎಡಿಟ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಈ ಚಾನಲ್ ಅಲ್ಲಿ. ಸೊ ಬೇಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಸಿಗೋಣ ಗೈಸ್ ನೆಕ್ಸ್ಟ್ ಎಡಿಟಿಂಗ್ ಟ್ಯೂಟೋರಿಯಲ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.